ಟು ಗುಡ್ ಫ್ಯೂಚರ್ ಅಕಾಡೆಮಿ ಧಾರವಾಡ. ಎಲ್ಲರಿಗೂ ಗುಡ್ ಫ್ಯೂಚರ್ ಅಕಾಡೆಮಿ ಧಾರವಾಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ನೆಚ್ಚಿನ ಮೆಂಟಲ್ ಅಬಿಲಿಟಿ ಪ್ರೊಫೆಸರ್ ಗಿರಿಧರ್. ಸೊ ಇವತ್ತಿನ ವಿಡಿಯೋದಲ್ಲಿ ಫ್ರೆಂಡ್ಸ್ ನಾವು ಆವ್ರೇಜ್ ಅಂದರೆ ಸರಾಸರಿ ಎಂಬ ಟಾಪಿಕ್ಗೆ ಈಗ ರೀಸೆಂಟಾಗಿ RRB ಆಗಿರ್ಬೋದು, SSC ಆಗಿರ್ಬೋದು ಅಥವಾ ಇಂಡಿಯನ್ ಆರ್ಮಿ ಎಕ್ಸಾಮ್ನಲ್ಲಿ ಯಾವ್ಯಾವ ಥರ ಕ್ವೆಶನ್ಸ್ ಕೇಳಿದ್ದಾರೆ ಅದನ್ನು ನಾವು ಬೇಸಿಕ್ಕಿಂದ ನೋಡ್ತಾ ಹೋಗೋಣ. ಬಟ್ ಅದಕ್ಕಿಂತ ಮುಂಚೆ ಯಾರು ಹೊಸಬ್ರು ಈ ಚಾನಲ್ಗೆ ಹೊಸದಾಗಿ ಬಂದಿದ್ದೀರಾ, ಸೊ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಮತ್ತು ಮೆಂಟಲ್ ಅಬಿಲಿಟಿ ಬಗ್ಗೆ ನಿಮಗೆ ಡಿಟೇಲ್ ನಾಲೆಡ್ಜ್ ಬೇಕು ಮತ್ತು ಬೇರೆ ಬೇರೆ ವಿಡಿಯೋಸ್ ಟಾಪಿಕ್ಸ್ ನಿಮಗೆ ಬೇಕು ಅಂತಾದರೆ ನನ್ನ ಪರ್ಸನಲ್ ಯೂಟ್ಯೂಬ್ ಚಾನಲ್ ಆದ ಟ್ರೂ ಸ್ಪಿರಿಟ್ ಆಫ್ ಲರ್ನಿಂಗ್ಗೆ ನೀವು ಹೋಗಿ ನೋಡ್ಬೋದು. ಟ್ರೂ ಸ್ಪಿರಿಟ್ ಆಫ್ ಲರ್ನಿಂಗ್. ಸೊ ಆ ವಿಡಿಯೋದಲ್ಲಿ ನೀವು ಆ ಚಾನಲ್ ನಿಮಗೆ ಇನ್ನೂ ಡಿಟೇಲ್ ವಿಡಿಯೋಸ್ ಬೇರೆ ಬೇರೆ ಟಾಪಿಕ್ ಬಗ್ಗೆ ವಿಡಿಯೋಸ್ ಕೂಡ ಸಿಗುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಆವ್ರೇಜ್ ಅಂದರೆ ಸರಾಸರಿ ಅನ್ನೋ ಟಾಪಿಕ್ ಮೇಲೆ ನಾವು ವಿಡಿಯೋ ಮಾಡ್ತಾಯಿದ್ವಿ. ಸೊ ಸರಾಸರಿಯ ಕಾನ್ಸೆಪ್ಟ್ ಬೇಸಿಕ್ಕಿಂದ ಹಿಡಿದು ಸೊ ಯಾವ್ಯಾವ ಥರ ಕ್ವಶನ್ಸ್ ಎಕ್ಸಾಮಲ್ಲಿ ಕೇಳ್ತಾ ಇದ್ದಾರೆ, ಸೊ ಆ ಕ್ವಶನ್ಸ್ ಎಲ್ಲದು ನಾವು ಆದಷ್ಟು ಕವರ್ ಮಾಡೋಕ್ಕೆ ಟ್ರೈ ಮಾಡೋಣ. ಸೊ ಸರಾಸರಿ ಟಾಪಿಕಲ್ಲಿ ಯಾವ ಥರ ಕ್ವಶನ್ ಬರ್ಬೋದು ಅಂತ ನೋಡೋಣ. ಬಟ್ ಸರಾಸರಿ ಅನ್ನೋಕ್ಕಿಂತ ಆ ಟಾಪಿಕಲ್ಲಿ ಕ್ವಶನ್ಸ್ ನೋಡೋಕ್ಕಿಂತ ಮುಂಚೆ ಬೇಸಿಕ್ ನಿಮ್ಗೆ ಸರಾಸರಿ ಅಂದರೆ ಏನು ಅಂತ ಗೊತ್ತಿರ್ಬೇಕು ಅಲ್ವಾ. ಸೊ ಸರಾಸರಿ ಅಂತ ಎಕ್ಸಾಂಪಲ್ ಹೇಗೆ ಹೇಳ್ಬೋದು ಅಂದರೆ, ನಿಮ್ಗೆ ಏನಾದರೂ ಸರ್ ನಿಮ್ಮ ಬೈಕ್ ಮೈಲೇಜ್ ಎಷ್ಟು ಕೊಡುತ್ತೆ ಅಂತ ಕೇಳಿದ್ರೆ ನೀವು ಹೇಳ್ತೀರಾ ಸರ್ ನಾನು 40 ಕೊಡುತ್ತೆ ಅಂತೀರಾ, ಕೆಲವರು ಹೇಳ್ತಾರೆ ನಾನು 60 ಕೊಡುತ್ತೆ ಅಂತೀರಾ. ಸೊ ಬಟ್ ಅದು ಹೇಗೆ ಹೇಳ್ತೀರಾ ನಿಮ್ಗೆ ಗೊತ್ತಿರಲ್ಲ. ಬಟ್ ನೀವು ಬೈಕ್ ಸರ್ವಿಸ್ ಮಾಡ್ತೀರಾ, ಅದು ಜಾಸ್ತಿನೇ ಕೊಟ್ಟಿರುತ್ತೆ. ಕೆಲವು ಟೈಮ್ ಸ್ವಲ್ಪ ಪ್ರಾಬ್ಲಮ್ ಇದ್ದಾಗ ಅದು ಕಮ್ಮಿ ಕೊಟ್ಟಿರುತ್ತೆ. ಅಂದರೆ ಒಂದ್ಸತಿ 30 ಕೊಟ್ಟಿರ್ಬೋದು, ಒಂದ್ಸತಿ 40 ಕೊಟ್ಟಿರ್ಬೋದು, ಒಂದ್ಸತಿ 60 ಕೊಟ್ಟಿರ್ಬೋದು. ಬಟ್ ಅವರೇಜ್ ಆಗಿ ಒಂದು ವ್ಯಾಲ್ಯೂ ಇಡ್ತೀರಾ. ಅದೇ ಅವರೇಜ್ ಅಂದರೆ ಒಂದು 2-3 ವ್ಯಾಲ್ಯೂನ ಸೇರಿಸಿ ಅದರಿಂದ ಒಂದು ಅಂದಾಜು ವ್ಯಾಲ್ಯೂ ಸೇರಿಸ್ಬಿಟ್ಟು ನೀವು ಒಂದು ವ್ಯಾಲ್ಯೂ ತೆಗೆದುಬಿಟ್ಟು ಅಂದಾಜು ವ್ಯಾಲ್ಯೂ ಹೇಳ್ತೀರಾ ಮೈಲೇಜ್ ಅಂತ. ಸೊ ಅದಕ್ಕೆ ಏನಂತ ಕರಿತೀವಿ ನಾವು ಆವ್ರೇಜ್ ವ್ಯಾಲ್ಯೂ, ಸರಾಸರಿ. ಆ 3 ವ್ಯಾಲ್ಯೂಗಳ ಒಂದು ಸರಾಸರಿ ಅಂತ ಕರಿತೀವಿ. ಸೊ ಫಸ್ಟ್ ನಾವು ಸರಾಸರಿನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಒಂದು ಫಾರ್ಮುಲಾ ಇದೆ. ಆ ಫಾರ್ಮುಲಾ ತಿಳ್ಕೊಳ್ಳೋಣ. ಏನು ಆ ಕಂಡುಹಿಡಿಯೋ ಸೂತ್ರ ಏನಂದ್ರೆ, ಸರಾಸರಿ ಇಸ್ ಈಕ್ವಲ್ ಟು ಟೋಟಲ್ ಸಮ್ ಅಂದರೆ ಆವ್ರೇಜ್ ಇಸ್ ಈಕ್ವಲ್ ಟು ಒಟ್ಟು ಮೊತ್ತ ಡಿವೈಡ್ ಬೈ ಟೋಟಲ್ ನಂಬರ್, ಒಟ್ಟು ಸಂಖ್ಯೆ. ಅಂದರೆ ನಿಮ್ಗೆ ಎಷ್ಟು ವ್ಯಾಲ್ಯೂಸ್ ಕೊಟ್ಟಿರ್ತಾರಲ್ಲ ಅಷ್ಟು ವ್ಯಾಲ್ಯೂಸ್ನ ನಂಬರ್ ಬರೆದು, ಸೊ ಎಷ್ಟು ವ್ಯಾಲ್ಯೂಸ್ ಇದೆ ಅದನ್ನ ಕೆಳಗೆ ಬರೀತೀರ. ಟೋಟಲ್ ಅದರ ವ್ಯಾಲ್ಯೂಸ್ಗಳು ಬರೆದ್ಬಿಟ್ಟು ಡಿವೈಡ್ ಬೈ ಎಷ್ಟು ವ್ಯಾಲ್ಯೂಸ್ ಇದೆ ಆ ನಂಬರ್ನ ಬರೀತಾರೆ. ಸೊ ಸರಾಸರಿ ಇಸ್ ಈಕ್ವಲ್ ಟು ಟೋಟಲ್ ಸಮ್ ಡಿವೈಡ್ ಬೈ ಟೋಟಲ್ ನಂಬರ್, ಅಥವಾ ಒಟ್ಟು ಮೊತ್ತ ಡಿವೈಡ್ ಬೈ ಒಟ್ಟು ಸಂಖ್ಯೆ. ಈ ಫಾರ್ಮುಲಾ ತುಂಬಾ ಇಂಪಾರ್ಟೆಂಟ್ ಇರುತ್ತೆ, ಸೊ ನೀವು ನೆನ್ಪಿಟ್ಕೋಬೇಕು. ಈಗ ಒಂದು ಎಕ್ಸಾಂಪಲ್ ಕ್ವಶನ್ಸ್ ನೋಡೋಣ. ಸೊ ಎಕ್ಸಾಂಪಲ್ ಕ್ವಶನ್ ಯಾವ ತರ ಇದೆ ಅಂದ್ರೆ, ಫೈಂಡ್ ದ ಅವರೇಜ್ ಆಫ್ ದೀಸ್ ನಂಬರ್ಸ್. ಇಲ್ಲಿ 4 ನಂಬರ್ ಇದೆ ನಿಮಗೆ. ಸೊ 12, 28, 40, 20. ಇದರ ಏನಂತ ಕೇಳ್ತಿದ್ರೆ, ಸರಾಸರಿಯನ್ನ ಕಂಡುಹಿಡಿಯಿರಿ. ಇದರ ಸರಾಸರಿ ಕಂಡುಹಿಡಿಯಿರಿ ಅಂತ ಕೇಳ್ತಾ ಇದ್ದಾರೆ. ಸೊ ಸರಾಸರಿ ಕಂಡುಹಿಡಿಯಬೇಕು ಅಂದ್ರೆ ಏನ್ ಮಾಡ್ಬೇಕು, ನಿಮ್ಗೆ ಫಾರ್ಮುಲಾ ಬರ್ಸಿದೆ. ಜಸ್ಟ್ ಅವರೇಜ್ ಅಥವಾ ಸರಾಸರಿ ಇಸ್ ಈಕ್ವಲ್ ಟು ಏನು, ಒಟ್ಟು ಮೊತ್ತ ಟೋಟಲ್ ಸಮ್, ಒಟ್ಟು ಮೊತ್ತ ಡಿವೈಡ್ ಬೈ ಒಟ್ಟು ಸಂಖ್ಯೆ, ಟೋಟಲ್ ನಂಬರ್ ಅಥವಾ ಟೋಟಲ್ ವ್ಯಾಲ್ಯೂಸ್ ಅಂತ ನಾವು ಬರೀಬಹುದು. ಒಟ್ಟು ಸಂಖ್ಯೆ ಎಷ್ಟು ಸಂಖ್ಯೆಗಳಿದೆ ಅಷ್ಟು. ಓಕೆನಾ? ಹಾಗಾದ್ರೆ ಇಲ್ಲಿ ಯಾವ್ದಾವ್ದಿದೆ ನಂಬರ್ಸ್, ಟೋಟಲ್ ಸಮ್ ಕಂಡು ಹಿಡ್ಕೋಬೇಕು ಅಂದ್ರೆ ಇಲ್ಲಿರೋ ನಂಬರ್ಸ್ನ ನಾವೇನ್ ಮಾಡಬೇಕು, ಆಡ್ ಮಾಡಬೇಕು. ಸಮ್ ಅಲ್ವಾ? ಸೊ ಆಡ್ ಮಾಡಿದಾಗ 12 ಪ್ಲಸ್ 28 ಪ್ಲಸ್ 40 ಪ್ಲಸ್ 20. ಸೊ ಡಿವೈಡ್ ಬೈ ಎಷ್ಟು ವ್ಯಾಲ್ಯೂಸ್ ಇದೆ, ಇಲ್ಲಿ 4 ವ್ಯಾಲ್ಯೂಸ್ ಇದೆ. ಇದನ್ನೆಲ್ಲ ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ, 20 ಪ್ಲಸ್ 12 ಎಷ್ಟಾಯ್ತು, 40, 40 ಪ್ಲಸ್ 40 80, 80 ಪ್ಲಸ್ 20 100 ಆಯ್ತು. 100 ಡಿವೈಡ್ ಬೈ 4 ಎಷ್ಟು ಬರುತ್ತೆ ನಿಮಗೆ, 25 ಬಂತು. ಸೊ ಅರ್ಥ ಆಯ್ತಾ? ಈ ತರ ಪ್ರೋಸೆಸ್ ಅಲ್ಲಿ ನಾವೇನ್ ಮಾಡ್ತೀವಿ, ಆವ್ರೇಜ್ ನ ಕಂಡುಹಿಡಿತೀವಿ. ಏನ್ ಮಾಡಿದ್ವಿ, ಕೊಟ್ಟಿರೋ ಸಂಖ್ಯೆಗಳನ್ನ ಆಡ್ ಮಾಡಿದ್ವಿ, ಒಟ್ಟು ಮೊತ್ತ ಟೋಟಲ್ ಸಮ್ ಬಂತು. ಇರೋ ಸಂಖ್ಯೆಗಳು ಎಷ್ಟಿದೆ, 4, ಒಟ್ಟು ವ್ಯಾಲ್ಯೂಸ್ 4 ಇದೆ. ಆ 4ರಿಂದ ಡಿವೈಡ್ ಮಾಡ್ತೀವಿ. ಸೊ ಸಮ್ ಮಾಡಿದಾಗ 100 ಬಂತು, ಡಿವೈಡ್ ಬೈ 4 ವ್ಯಾಲ್ಯೂಸ್ 4 ಮಾಡಿದಾಗ 25 ಬಂತು. ಸೊ ಇದೇನಾಗುತ್ತೆ, ಇದರ ಆವ್ರೇಜ್ ಸರಾಸರಿ ಆಗುತ್ತೆ. ಸೊ ಈ ತರ ನಾವೇನ್ ಮಾಡ್ತೀವಿ, ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ನಾವು ಸರಾಸರಿ ಕಂಡುಹಿಡಿತೀವಿ. ಸೊ ಇದೇ ತರ ನೆಕ್ಸ್ಟ್ ಕ್ವಶನ್ ನೋಡ್ತೀವಿ. ನೆಕ್ಸ್ಟ್ ಕ್ವಶನ್ ಏನಿದೆ, ಆವ್ರೇಜ್ ಕೊಟ್ಟಿದ್ದಾರೆ. ಆವ್ರೇಜ್ ಆಫ್ 4 ನಂಬರ್ಸ್ ಇಸ್ 25. 4 ಸಂಖ್ಯೆಗಳ ಸರಾಸರಿ 25 ಆಗಿದ್ರೆ ಆ ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಕೇಳ್ತಾರೆ. ಇದ್ರಲ್ಲಿ ನಾನು ಏನ್ ಹೇಳಕ್ ಕೊಡ್ತಾ ಇದ್ದೆ ಅಂದ್ರೆ, ಕ್ವಶನ್ ನಿಮ್ಗೆ ಸೇಮ್ ಇದೆ, ಮೀನ್ಸ್ ವ್ಯಾಲ್ಯೂ ಸೇಮ್ ಇದೆ. ಬಟ್ ಆ ಕ್ವಶನ್ ಆ ಫಾರ್ಮುಲಾ ಏನಿದೆ, ಸರಾಸರಿ ಫಾರ್ಮುಲಾನ ಡಿಫ್ರೆಂಟ್ ಫಾರ್ಮ್ಸ್ ಅಲ್ಲಿ ಕೇಳ್ತಾರೆ, ಬೇರೆ ಬೇರೆ ರೀತಿಯಲ್ಲಿ ಕೇಳ್ತಾರೆ. ಸೊ ಆ ಬೇರೆ ಬೇರೆ ರೀತಿಯಲ್ಲಿ ಯಾವ ತರ ಕೇಳ್ಬೋದು ಅನ್ನೋದನ್ನ ನಿಮ್ಗೆ ಅರ್ಥ ಮಾಡಿಸ್ತಾ ಇದ್ದೀವಿ. ಓಕೆನಾ? ಇದ್ರಲ್ಲಿ ಏನ್ ಕೇಳಿದ್ದಾರೆ, ನಿಮ್ಗೆ ಸಮ್ ಕೇಳಿದ್ದಾರೆ. ಸಮ್ ಕಂಡುಹಿಡಬೇಕು ಅಂದ್ರೆ ಇರೋ ಫಾರ್ಮುಲಾನೇ ಚೇಂಜ್ ಆಗುತ್ತೆ. ಸರಾಸರಿ ಅಥವಾ ಆವ್ರೇಜ್ ಅನ್ನ ಏನಂತ ಬರೀತೀವಿ ನಾವು, ಒಟ್ಟು ಮೊತ್ತ ಅಂದ್ರೆ ಸಮ್ ಡಿವೈಡ್ ಬೈ
ವ್ಯಾಲ್ಯೂಸ್ ಅಥವಾ ಟೋಟಲ್ ನಂಬರ್ ಎಷ್ಟಿದೆ ಸಂಖ್ಯೆಗಳು, ಹೌದಾ, ಅದನ್ನ ಕಂಡುಹಿಡಿಯಕ್ಕೆ ಯೂಸ್ ಮಾಡ್ತೀವಿ. ಬಟ್ ಇಲ್ಲಿ ನಮ್ಗೆ ಏನು ಕೇಳಿದ್ದಾರೆ, ಒಟ್ಟು ಮೊತ್ತ ಕೇಳಿದ್ದಾರೆ, ಸಮ್. ಸೊ ಸಮ್ ಅಥವಾ ಮೊತ್ತ ಇಸ್ ಈಕ್ವಲ್ ಟು ಏನಾಗುತ್ತೆ, ಇವೆರಡನ್ನ ನಾವು ಮಲ್ಟಿಪ್ಲೈ ಮಾಡ್ತೀವಿ, ಹೌದಾ. ಸರಾಸರಿ ಅಥವಾ ಆವರೇಜ್ ಇಂಟು ಏನಾಗುತ್ತೆ ನಂಬರ್, ಟೋಟಲ್ ನಂಬರ್ಸ್ ಎಷ್ಟಿದೆ, ಟೋಟಲ್ ಸಂಖ್ಯೆಗಳು ಎಷ್ಟಿದೆ ಅದನ್ನ ನಾವು ಮಲ್ಟಿಪ್ಲೈ ಮಾಡ್ತೀವಿ ಅಷ್ಟೇ. ಫಾರ್ಮುಲಾ ಈ ತರ ಚೇಂಜ್ ಆಗುತ್ತೆ. ಸೊ ಅದನ್ನ ನೆನ್ಪಿಟ್ಕೋಬೇಕು. ಸೊ ಸಮ್ ಎಷ್ಟಿದೆ ಈಗ ಅದನ್ನ ನಾವು ಕಂಡುಹಿಡಿಯಬೇಕಾಗಿದೆ, ಹೌದಾ. ಸರಾಸರಿ ಎಷ್ಟು ಕೊಟ್ಟಿದ್ದಾರೆ 25, ಟೋಟಲ್ ನಂಬರ್ಸ್ ಎಷ್ಟಿದೆ 4, ಮಲ್ಟಿಪ್ಲೈ ಮಾಡಿದ್ರೆ 25 4 100. ಸೊ ಈ ತರ ಸಮ್ ಕಂಡುಹಿಡ್ತೀವಿ. ಅರ್ಥ ಆಗ್ತಿದ್ಯಾ? ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಅಲ್ಲಿ ಏನಿದೆ, ಇಫ್ ದ ಅವರೇಜ್ ಆಫ್ ಸಮ್ ನಂಬರ್ಸ್ ಈಸ್ 25, ಅವರೇನು ಕೊಟ್ಟಿದ್ದಾರೆ, ಇದರಲ್ಲಿ ಅವರೇಜ್ ಕೊಟ್ಟಿದ್ದಾರೆ ಎಷ್ಟು 25 ಅಂಡ್ ದೇರ್ ಸಮ್ ಈಸ್ 100. ಅಂದ್ರೆ ಒಂದು ಸಂಖ್ಯೆಗಳ ಸರಾಸರಿ 25 ಇದೆ, ಅವರುಗಳ ಮೊತ್ತ 100 ಇದೆ, ಹೌದಾ. ಸಮ್ 100, ಅವರೇಜ್ ಅಂದ್ರೆ ಸರಾಸರಿ ಗೊತ್ತಿದೆ, ಸಮ್ ಅಂದ್ರೆ ಟೋಟಲ್ ಮೊತ್ತ. ಈಗ ನಮ್ಗೆ ಏನ್ ಬೇಕು, ಒಟ್ಟು ಸಂಖ್ಯೆ ಟೋಟಲ್ ನಂಬರ್ಸ್ ಕಂಡುಹಿಡಬೇಕು. ಸೊ ಅದೇ ಫಾರ್ಮುಲಾ ಏನ್ ಚೇಂಜ್ ಆಗುತ್ತೆ, ಮೇಲೆ ಒಟ್ಟು ಮೊತ್ತ ಏನಿದೆ ಅದು ಹಾಗೆ ಇರುತ್ತೆ, ಒಟ್ಟು ಮೊತ್ತ ಅಥವಾ ಏನಂತ ಕರಿತೀವಿ ಟೋಟಲ್ ಸಮ್ ಡಿವೈಡ್ ಬೈ ಏನಾಗುತ್ತೆ, ಇಲ್ಲಿರೋ ಸರಾಸರಿ ಕೆಳಗೆ ಬಂದಿರುತ್ತೆ ಅಷ್ಟೇ, ಸರಾಸರಿ ಆವರೇಜ್, ಹೌದಾ. ಸೊ ಈಗ ಇದೇ ಫಾರ್ಮುಲಾ ಯೂಸ್ ಮಾಡ್ಕೊಂಡು ನಾವು ಸಾಲ್ವ್ ಮಾಡಿದಾಗ ಒಟ್ಟು ಮೊತ್ತ ಎಷ್ಟಿದೆ 100 ಇದೆ, ಸೇಮ್ ಸರಾಸರಿ 25 ಬಂದ್ರೆ 25 4, ಅಂದ್ರೆ ನಿಮ್ಗೆ ಆನ್ಸರ್ ಏನ್ ಬಂತು 4 ಬಂತು. ಟೋಟಲ್ ನಂಬರ್ಸ್ ಎಷ್ಟಾಗಿದೆ ಹಾಗಾದ್ರೆ 4. ನಾನು ಏನ್ ಮಾಡ್ತಿದ್ದೀನಿ, ಒಂದೇ ಕ್ವಶನ್ ಇಟ್ಕೊಂಡು ಡಿಫ್ರೆಂಟ್ ಫಾರ್ಮ್ಸ್ ಯಾವ್ಯಾವ ರೀತಿಯಲ್ಲಿ ಕೇಳ್ಬೋದು ಅನ್ನೋದನ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ನಿಮ್ಗೆ ಯಾವ್ಯಾವ ರೀತಿ ಕೇಳ್ಬೋದು, ಅವಾಗ ಫಾರ್ಮುಲಾ ಯಾವ ತರ ಚೇಂಜ್ ಆಗುತ್ತೆ ಈಗ ಅರ್ಥ ಆಗಿದೆ ಅಲ್ವಾ. ಸೊ ಈಗ ಆಕ್ಚುಯಲ್ ಕ್ವಶನ್ಸ್ಗೆ ನೋಡೋಣ. ಫಸ್ಟ್ ಬೇಸಿಕ್ ಕ್ವಶನ್ಸ್ ಇಂದ ನೋಡ್ತಾ ಹೋಗೋಣ. ಸೊ ಬೇಸಿಕ್ ಕ್ವಶನ್ಸ್ ಆದ್ಮೇಲೆ ಅಪ್ಡೇಟೆಡ್ ಕ್ವಶನ್ಸ್ ಈಗ ಎಕ್ಸಾಮ್ ಅಲ್ಲಿ ಯಾವ ತರ ಕೇಳ್ತಾ ಇದೆ, ಈ ವಿಡಿಯೋಸ್ ಆಗಲಿಲ್ಲ ಅಂದ್ರೆ ನೆಕ್ಸ್ಟ್ ವಿಡಿಯೋಸ್ ಕೂಡ ಹೇಳ್ತಾ ಹೋಗ್ತೀನಿ. ಸೊ ಫಸ್ಟ್ ಬೇಸಿಕ್ ಇಂದ ಹೋಗ್ತಾ ಹೋಗೋಣ. ಬೇಸಿಕ್ ನೋಡಿ ಏನಿದೆ, ಫಸ್ಟ್ ಅವರೇಜ್ ಆಫ್ ಫಸ್ಟ್ 5 ನ್ಯಾಚುರಲ್ ನಂಬರ್ಸ್ ಅಂತ ಕೇಳಿದ್ದಾರೆ. ಮೊದಲ 5 ಸ್ವಾಭಾವಿಕ ಸಂಖ್ಯೆಯ ಸರಾಸರಿ ಎಷ್ಟು. ಸ್ವಾಭಾವಿಕ ಸಂಖ್ಯೆಗಳು ಗೊತ್ತೇ ಇದೆ, ಯಾವ್ದಾವ್ದಿದೆ 1 2 3 4 5, ಇದೇನು ಮೊದಲಿರೋ 5 ಸ್ವಾಭಾವಿಕ ಸಂಖ್ಯೆಗಳು. ನಮ್ಗೇನ್ ಬೇಕು, ಅವರೇಜ್ ಅಂದ್ರೆ ಸರಾಸರಿ ಬೇಕು. ಸರಾಸರಿ ಕಂಡುಹಿಡಿಯಕ್ಕೆ ನಿಮ್ ಫಾರ್ಮುಲಾ ಗೊತ್ತಿದೆ, ಮೊತ್ತ ಡಿವೈಡ್ ಬೈ ಟೋಟಲ್ ನಂಬರ್ಸ್ ಅಂದ್ರೆ ಟೋಟಲ್ ಸಂಖ್ಯೆಗಳು, ಹೌದಾ. ಸೊ ಮೊತ್ತ ಎಷ್ಟು 1 + 2 3, ಅಂದ್ರೆ ಆಡ್ ಮಾಡ್ಕೋಬೇಕು ಇರೋ ಸಂಖ್ಯೆಗಳನ್ನ. ಫಾಸ್ಟ್ ಆಗಿ ಬರ್ಕೊಳ್ಳಿ. ಸೊ ಡಿವೈಡ್ ಬೈ ಎಷ್ಟು ವ್ಯಾಲ್ಯೂಸ್ ಇದೆ 5. ನೋಡಿ ಇದನ್ನ ನಾನು ಯಾಕೆ ಇಷ್ಟು ಬೇಸಿಕ್ ಇಂದ ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ, ನೀವು ಡೈರೆಕ್ಟ್ ಆಗಿ ಯಾವುದೋ ಒಂದು ಕ್ವಶನ್ ತಗೊಂಡು 2 ಸ್ಟೆಪ್ ಅಲ್ಲಿ ಆನ್ಸರ್ ತೆಗೆದ್ಬಿಟ್ಟು ಸೊ ಈ ತರ ಶಾರ್ಟ್ ಕಟ್ ಆಗಿ ಮಾಡ್ಬಿಡೋದು ಅಂತ ಹೇಳ್ಬೋದು. ಬಟ್ ಆದ್ರೆ ನಮ್ಗೆ ಏನ್ ಗೊತ್ತಿರ್ಬೇಕು, ಬೇಸಿಕ್ ಇಂದ ಗೊತ್ತಿರ್ಬೇಕು. ಸೊ ಬೇಸಿಕ್ ಅರ್ಥ ಮಾಡ್ಕೊಂಡ್ರೆ ಶಾರ್ಟ್ ಕಟ್ ಮಾಡೋದು ದೊಡ್ಡಲ್ಲ. ಫಸ್ಟ್ ಈಗ ತಲೆಯಲ್ಲಿ ಕ್ಲೀನ್ ಆಗಿ ಹೇಗೆ ಸ್ಟೆಪ್ ಬೈ ಸ್ಟೆಪ್ ಮಾಡೋದು ತಿಳ್ಕೊಳ್ಳಿ. ಅದಾದ್ಮೇಲೆ ಶಾರ್ಟ್ ಕಟ್ ಹೇಳಿದ್ರಲ್ಲ, ಶಾರ್ಟ್ ಕಟ್ ಯಾವಾಗ್ಲೂ ಜೊತೆಗಿರಲ್ಲ, ಅದನ್ನ ತಿಳ್ಕೊಳ್ಳಿ. ಸೊ ಈಗ ಆಡ್ ಮಾಡಿದಾಗ 5 + 4 9 ಬಂತು, 9 + 3 12, 12 + 2 14 + 1 15 ಬಂತು. 15 ಡಿವೈಡ್ ಬೈ 5 ಮಾಡಿದ್ರೆ 5 1s 5 3s. ಸೊ ಎಷ್ಟು ಬಂತು ನಿಮ್ಗೆ ಆನ್ಸರ್ 3 ಬಂತು. ನೋಡಿ ಕರೆಕ್ಟ್ ಆಗಿ ಟೋಟಲ್ ಅಲ್ಲಿ ಮಿಡಲ್ ನಂಬರ್ ಬಂದಿದೆ. ನೆಕ್ಸ್ಟ್ ಏನ್ ಕೇಳಿದರೆ, ಇದರಲ್ಲಿ 25 ನ್ಯಾಚುರಲ್ ನಂಬರ್ಸ್ ಕೇಳಿದ್ದಾರೆ. 5 ನ್ಯಾಚುರಲ್ ನಂಬರ್ಸ್ ಇದ್ದಾಗ ಏನೋ ಆಡ್ ಮಾಡಿಬಿಟ್ರಿ ಕಂಡುಹಿಡಿದ್ರಿ. ಟೋಟಲ್ 25 ನ್ಯಾಚುರಲ್ ನಂಬರ್ಸ್ ಇದೆ, ಅದರ ಆವರೇಜ್ ಕಂಡುಹಿಡಿಬೇಕು ಅಂದ್ರೆ ಏನ್ ಮಾಡ್ಬೇಕು, ನೀವು ಸಮ್ ಮಾಡ್ಕೋಬೇಕು ಅಂದ್ರೆ ಮೊತ್ತ, ಹೌದಾ, ಡಿವೈಡ್ ಬೈ ನಂಬರ್ಸ್ ಎಷ್ಟು ಸಂಖ್ಯೆಗಳಿದೆ ಬರೀಬೇಕು. ಸಂಖ್ಯೆಗಳನ್ನ 25 ಇದೆ ಅವರೇ ಕೊಟ್ಟಿದ್ದಾರೆ. ಬಟ್ ನಮ್ಗೆ ಏನ್ ಗೊತ್ತಿರ್ಬೇಕು, ಮೊತ್ತ ಕಂಡುಹಿಡಬೇಕು. ಮೊತ್ತ ಕಂಡುಹಿಡಿಯಕ್ಕೆ ನಿಮ್ಗೆ ಅಷ್ಟೊಂದು ಬರ್ಕೊಳ್ತಾ ಕೂತ್ರೆ ಅಲ್ಲೇ ಟೈಮ್ ಆಗೋಗುತ್ತೆ, ಇನ್ನ ಅವರೇಜ್ ಎಷ್ಟು ಕಂಡುಹಿಡಿತೀರಾ. ಸೊ ಅದಕ್ಕೆ ಏನ್ ಮಾಡಿ, ಒಂದು ಸಿಂಪಲ್ ಫಾರ್ಮುಲಾ ಇದೆ, ಆ ಫಾರ್ಮುಲಾ ಯೂಸ್ ಮಾಡ್ಕೊಳ್ಳಿ. ಏನ್ ಆ ಫಾರ್ಮುಲಾ ಅಂತ ಮಾಡಿದ್ರೆ, ಫಾರ್ಮುಲಾ ಫಾರ್ ಫೈಂಡಿಂಗ್ ದ ಸಮ್ ಆಫ್ n ನ್ಯಾಚುರಲ್ ನಂಬರ್ಸ್. ಅಂದ್ರೆ ಫಾರ್ಮುಲಾ n ನ್ಯಾಚುರಲ್ ನಂಬರ್ಸ್ ಇಲ್ಲಿ ಯಾವ್ದು ಎಷ್ಟೇ ಸಂಖ್ಯೆಗಳಲ್ಲಿ ಅದನ್ನ ನಾವು n ಅಂತ, ಎಷ್ಟು ಅನ್ನೋದನ್ನ n ಅಂತ, n ಸ್ವಾಭಾವಿಕ ಸಂಖ್ಯೆಗಳ ಒಟ್ಟು ಮೊತ್ತವನ್ನ ನಾವು ಕಂಡುಹಿಡಿಯುವ ಸೂತ್ರ ಏನಂದ್ರೆ n × n + 1 ಡಿವೈಡ್ ಬೈ 2 ಅಂತ. ಓಕೆನಾ, ಏನ್ ಫಾರ್ಮುಲಾ n × n + 1 ಡಿವೈಡ್ ಬೈ 2. ಸೊ ಅದೇ ಫಾರ್ಮುಲಾ ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ತೀವಿ, ಕ್ಯಾಲ್ಕುಲೇಟ್ ಮಾಡ್ತೀವಿ. ಆ ಫಾರ್ಮುಲಾ ಏನು, n × n + 1 ಡಿವೈಡ್ ಬೈ 2, ಹೌದಾ. ಇಲ್ಲಿ n ಎಷ್ಟಾಗುತ್ತೆ 25 ಆಗುತ್ತೆ, ಹೌದಾ. ಎಷ್ಟು ವ್ಯಾಲ್ಯೂ ಇದೆ, 25 ನ್ಯಾಚುರಲ್ ನಂಬರ್ಸ್ ಕೇಳಿದ್ದಾರೆ, ಅಂದ್ರೆ 25 ಸ್ವಾಭಾವಿಕ ಸಂಖ್ಯೆಗಳು. ಆ ಸ್ವಾಭಾವಿಕ ಸಂಖ್ಯೆಗಳನ್ನ
ಎನ್ ವ್ಯಾಲ್ಯೂ ಹಾಕಿ. ಎನ್ ವ್ಯಾಲ್ಯೂ 25 ಆಯಿತು. 25 ಪ್ಲಸ್ 1 ಆಯಿತು ಡಿವೈಡ್ ಬೈ 2. ಸರಿನಾ? 25 1 25. ನೆಕ್ಸ್ಟ್ 25 ಪ್ಲಸ್ 1 26 ಡಿವೈಡ್ ಬೈ 2 ಅಂದರೆ 2 1 2 13 ಡಿವೈಡ್ ಆಯಿತು. ಹೌದಾ? ನೆಕ್ಸ್ಟ್ 25 1 25 25 3 75 ಎಷ್ಟಾಯಿತು? 325 ವ್ಯಾಲ್ಯೂ ಬಂತು ನಿಮಗೆ. ಹೌದಾ? 325 ಡಿವೈಡ್ ಬೈ ಎಷ್ಟು ಸಂಖ್ಯೆ ಇದೆ? ಟೋಟಲ್ 25 ಸಂಖ್ಯೆ ಇದೆ. ಹೌದಾ? 25 ಸಂಖ್ಯೆ ಇದ್ದಾಗ 25 1 25 7 ಉಳಿತು 75 ಆಯಿತು. 25 3 75 ಅಂದರೆ ಸರಾಸರಿ ಏನು ಬಂತು ನಿಮಗೆ? 13 ಬಂತು. ಸೊ ಇದೆಲ್ಲ ನೋಡಿದಾಗ ನಮಗೆ ಹೋದ ಪ್ರಾಬ್ಲಮಲ್ಲಿ ಏನು ಬಂತು? ಮೊದಲ 5 ಸ್ವಾಭಾವಿಕ ಸಂಖ್ಯೆಗಳಿಗೆ ಆವರೇಜ್ ಎಷ್ಟು ಬಂತು? 3 ಬಂತು, ಅಂದರೆ ಮಿಡಲ್ ನಂಬರ್ ಬಂತು. ಇದು ನೋಡಿ, ಇಲ್ಲಿ 25 ನ್ಯಾಚುರಲ್ ನಂಬರ್ಸ್ ಇದೆ. 25 ನ್ಯಾಚುರಲ್ ನಂಬರಲ್ಲಿ ಮಿಡಲ್ ನಂಬರ್ ಯಾವುದು? 13. ಹೌದಾ? 13. ಆನ್ಸರ್ ಕೂಡ ಆವರೇಜ್ ಎಷ್ಟು ಬರ್ತಾ ಇದೆ? 13 ಬರ್ತಾ ಇದೆ. ಸೊ ಇದರ ಬೇಸಿಸ್ ಮೇಲೆ ನಾವು ಏನು ಹೇಳ್ಬೋದು ಅಂದರೆ, ಆವರೇಜ್ ಯಾವಾಗಲೂ ನ್ಯಾಚುರಲ್ ನಂಬರ್ಸ್ ಸ್ಟಾರ್ಟಿಂಗ್ 1 ಇಂದ ಅವ್ರು ಎಷ್ಟೇ ಕೊಡಲಿ, 1 ಇಂದ 25 ಕೊಟ್ಟರೆ ಮಿಡಲ್ ನಂಬರ್ ಯಾವಾಗಲೂ ಆವರೇಜ್ ಆಗಿರುತ್ತೆ. 1 ಇಂದ 5 ಕೊಟ್ಟರೆ ಮಿಡಲ್ ನಂಬರ್ ಯಾವುದು? 3, ಅದೇ ಆವರೇಜ್ ಆಗಿರುತ್ತೆ. ಅಕಸ್ಮಾತ್ 1 ಇಂದ 50 ಕೊಟ್ಟರೆ ಮಿಡಲ್ ನಂಬರ್ ಯಾವುದು? 25, ಅದೇ ಆವರೇಜ್ ಆಗಿರುತ್ತೆ. ಅರ್ಥ ಆಗ್ತಿದೆಯಾ? ಎಷ್ಟೇ ನ್ಯಾಚುರಲ್ ನಂಬರ್ಸ್ ಸ್ಟಾರ್ಟಿಂಗ್ ಇಂದ ಕೊಟ್ಟರೆ ಯಾವಾಗಲೂ ಮಿಡಲ್ ನಂಬರ್ ಅದರ ಆವರೇಜ್ ಆಗಿರುತ್ತೆ. ಇದು ನಿಮಗೆ ಗೊತ್ತಿರಬೇಕಾಗಿರೋ ಪಾಯಿಂಟ್. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಏನಿದೆ? ಫೈಂಡ್ ಔಟ್ ದ ಆವರೇಜ್ ಆಫ್ ಫಸ್ಟ್ 10 ಆಡ್ ನಂಬರ್ಸ್ ಅಂತ ಕೇಳಿದ್ದಾರೆ. ಮೊದಲ 10 ಬೆಸ ಸಂಖ್ಯೆಗಳ ಸರಾಸರಿ ಕಂಡುಹಿಡಿಯಿರಿ ಅಂತ. ಬೆಸ ಸಂಖ್ಯೆಗಳ ಸರಾಸರಿ ಕಂಡುಹಿಡಿಯಕ್ಕೆ ಫಸ್ಟ್ ನಿಮ್ಗೆ ಬೆಸ ಸಂಖ್ಯೆ ಗೊತ್ತಿರಬೇಕು. ಹೌದಾ? ಸೊ ಬೆಸ ಸಂಖ್ಯೆಗಳು ಬರೆಯೋಣ. ಸೊ ಬೆಸ ಸಂಖ್ಯೆಗಳು ಯಾವುದು? 1 3 5 7 9 11 13 15 17 ಹಾಗೂ 19. ಇದು ಏನು? ಮೊದಲ 10 ಏನು ಬೆಸ ಸಂಖ್ಯೆಗಳು. ಈ ಬೆಸ ಸಂಖ್ಯೆಗಳ ಆವರೇಜ್ ಅಥವಾ ಸರಾಸರಿ ಕಂಡುಹಿಡಿಬೇಕು ಅಂದರೆ ನಾವೇನು ಮಾಡ್ತೀವಿ? ಸೊ ಅದೇ ಫಾರ್ಮುಲಾ, ಮೊತ್ತ ಸಮ್ ಡಿವೈಡ್ ಬೈ ನಂಬರ್ಸ್. ಟೋಟಲ್ ನಂಬರ್ಸ್ ಎಷ್ಟಿದೆ ಅದೇ ಸಂಖ್ಯೆಗಳು. ಓಕೆನಾ? ಈಗ ಫಸ್ಟ್ ಏನು ಮಾಡಬೇಕಿದ್ರೆ ಮೊತ್ತ ಕಂಡುಹಿಡ್ಕೋಬೇಕು. ಆ್ಯಡ್ ಮಾಡಿದಾಗ 9 + 7 16 + 5 21 + 3 24 + 5 25 ಆಯಿತು. ಸೊ ಇದು ಕೂಡ ಈ ನಂಬರ್ಸ್ಗಳನ್ನ ಆ್ಯಡ್ ಮಾಡಿದರೆ ಅದೇ ಥರ 25 ಬರುತ್ತೆ. 25 25 50 ಆಯಿತು. ನೆಕ್ಸ್ಟ್ ಇದೆಲ್ಲ ಆ್ಯಡ್ ಮಾಡಿದಾಗ ಎಷ್ಟು ಬರುತ್ತೆ? 50. ಸೊ ಟೋಟಲ್ 100 ಆಯಿತು. ಸಮ್ ಏನಾಗುತ್ತೆ? ಇದನ್ನಷ್ಟು ಆ್ಯಡ್ ಮಾಡಿದಾಗ 100 ಬರುತ್ತೆ. ಸೊ ಟೋಟಲ್ ನಂಬರ್ಸ್ ಎಷ್ಟಿದೆ? 10 ಇದೆ. 10 ಇದ್ದಾಗ 0 0 ಕ್ಯಾನ್ಸಲ್ ಆಯಿತು. ಕ್ಯಾನ್ಸಲ್ ಆಗಿ ಎಷ್ಟು ಉಳಿಯುತ್ತೆ? ಕೇವಲ 10 ಉಳಿಯುತ್ತೆ. ಅಂದರೆ ಆವರೇಜ್ ಏನಾಗಿದೆ? ಕೊಟ್ಟಿರೋ ಸಂಖ್ಯೆಗೆ ಈಕ್ವಲ್ ಇದೆ. ಏನು? ಕೊಟ್ಟಿರೋ ಸಂಖ್ಯೆಗಳು ಎಷ್ಟಿದೆ? 10 ಬೆಸ ಸಂಖ್ಯೆಗಳು ಕಂಡುಹಿಡಿಯಕ್ಕೆ ಕೇಳಿದರೆ ನಿಮ್ಗೆ 10 ಬೆಸ ಸಂಖ್ಯೆಗಳ ಆವರೇಜ್ ಏನು ಬಂದಿದೆ? 10 ಬಂದಿದೆ. ಅಂದರೆ ಏನು ಹೇಳ್ಬೋದು ನೀವು? ಏನು ಹೇಳ್ಬೋದು ಅಂದರೆ, ಸೊ ದ ಆವರೇಜ್ ಆಫ್ ಫಸ್ಟ್ 10 ಆಡ್ ನಂಬರ್ಸ್ ವಿಲ್ ಬಿ ಈಕ್ವಲ್ ಟು n ಅಂತ. ಅಂದರೆ ಮೊದಲ n ಬೆಸ ಸಂಖ್ಯೆಗಳ ಸರಾಸರಿ ಯಾವಾಗಲೂ n ಗೆ ಸಮನಾಗಿರುತ್ತೆ ಅಂತ. n ಅಂದರೆ ಎಷ್ಟಾದ್ರೂ ತಗೊಳ್ಳಿ ನೀವು. 20 ಬೆಸ ಸಂಖ್ಯೆ ಇದ್ರೆ ಆವರೇಜ್ 20ಗೆ ಈಕ್ವಲ್ ಆಗಿರುತ್ತೆ. ಅದೇ ರೀತಿ 10 ಇದ್ರೆ 10ಗೆ ಈಕ್ವಲ್ ಆಗಿರುತ್ತೆ. 15 ಇದ್ರೆ 15ಗೆ ಆವರೇಜ್ ಈಕ್ವಲ್ ಆಗಿರುತ್ತೆ ಅಂತ ಇದು ಹೇಳ್ತಾ ಇದೆ. ಯಾವಾಗಲೂ ಮೊದಲಿಂದ ಎಷ್ಟೇ ಬೆಸ ಸಂಖ್ಯೆ ಕೊಟ್ಟರು ಅದರ ಸರಾಸರಿ ಅದಕ್ಕೆ ಈಕ್ವಲ್ ಆಗುತ್ತೆ. ಎಷ್ಟು ಬೆಸ ಸಂಖ್ಯೆಗಳಿರುತ್ತಲ್ಲ ಅಷ್ಟೇ ಬೆಸ ಸಂಖ್ಯೆಗೆ ನಿಮಗೆ ಕೊಟ್ಟಿರೋ ಆವರೇಜ್ ಅಥವಾ ಸರಾಸರಿ ಈಕ್ವಲ್ ಆಗಿರುತ್ತೆ. ಈ ಪಾಯಿಂಟ್ನ ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ? ಫೈಂಡ್ ಔಟ್ ಆವರೇಜ್ ಆಫ್ ಫಸ್ಟ್ 10 ಈವನ್ ನಂಬರ್ಸ್. ಮೊದಲ 10 ಸಮ ಸಂಖ್ಯೆಗಳ ಸರಾಸರಿ ಕಂಡುಹಿಡಬೇಕು. ಹೌದಾ? ಸರಾಸರಿ ಫಾರ್ಮುಲಾ ನಿಮ್ಗೆ ಗೊತ್ತಾ ಇದೆ, ಬರ್ಕೊಳ್ಳಿ. ಸಮ್ ಡಿವೈಡ್ ಬೈ ನಂಬರ್ಸ್. ಸೊ ಈಗ ನಮಗೆ ಸಮ್ ಕಂಡುಹಿಡಬೇಕಲ್ವಾ? ಸಮ್ ಕಂಡುಹಿಡಿಯೋಕ್ಕೆ ನಂಬರ್ಸ್ ಯಾವುದು? 2 4 6 8 10 ಪ್ಲಸ್ 12 14 16 18 and 20. ಸೊ ಇಷ್ಟು ಡಿವೈಡ್ ಬೈ ಎಷ್ಟು ನಂಬರ್ಸ್ ಇದೆ? 10 ನಂಬರ್ಸ್ ಇದೆ. ಸೊ ಇದನ್ನೆಲ್ಲ ಆ್ಯಡ್ ಮಾಡಿದಾಗ 10 + 8 18 + 2 20 26 30. ಇಲ್ಲಿ 30 ಇದೆ ಪ್ಲಸ್ 50 ಎಷ್ಟಾಯಿತು? 110 ಆಯಿತು. 110 ಡಿವೈಡ್ ಬೈ 10 ಮಾಡಿದ್ರೆ ಎಷ್ಟು ಉಳಿಯುತ್ತೆ? 11 ಉಳಿಯುತ್ತೆ. ಅಂದರೆ ನಿಮ್ಗೆ ಕೊಟ್ಟಿರೋ ನಂಬರ್ ಯಾವುದು? 10 ನಂಬರ್ಸ್. ಫಸ್ಟ್ 10 ಸಮ ಸಂಖ್ಯೆಗಳು, ಬಟ್ ನಿಮ್ಗೆ ಬಂದಿರೋ ಸರಾಸರಿ ಏನು? 11. ಅಂದರೆ ಏನು ಹೇಳ್ಬೋದು ಇಲ್ಲಿ ನೋಡಿ, ಅದೇ ಥರ. ಸೊ ದ ಆವರೇಜ್ ಆಫ್ ಫಸ್ಟ್ n ಈವನ್ ನಂಬರ್ಸ್ ಅಂದರೆ ಮೊದಲ 10 ಅಥವಾ ಮೊದಲ n ಸಮ ಸಂಖ್ಯೆಗಳು ಅಂತ 10 ಅಂತಾನೆ ಅಲ್ಲ, ಮೊದಲ n ಸಮ ಸಂಖ್ಯೆಗಳ ಸರಾಸರಿ ಏನಾಗಿರುತ್ತೆ? n + 1ಗೆ. ಅಂದರೆ ಕೊಟ್ಟಿರೋ ನಂಬರ್ಗಿಂತ 1 ಜಾಸ್ತಿ ಇರುತ್ತೆ. ಈಗ 10 ಕೊಟ್ಟಿದ್ದು ನಮ್ಗೆ ಎಷ್ಟು ಬಂತು? 11 ಬಂತು. ಅದೇ 20 ಸಂಖ್ಯೆಗಳ ಸರಾಸರಿ, 20 ಸಮ ಸಂಖ್ಯೆಗಳ ಸರಾಸರಿ ಕೇಳಿದ್ರೆ ಏನು ಬಂದಿರುತ್ತೆ? 21 ಬಂದಿರುತ್ತೆ ಅಷ್ಟೇ. ಎಷ್ಟೇ ಸಮ ಸಂಖ್ಯೆಗಳ ಸರಾಸರಿ ಕೇಳಿ ಕೊಟ್ಟಿರೋ ಅಷ್ಟು ಸಮ ಸಂಖ್ಯೆಗಳ ಸರಾಸರಿಗೆ
ಕೊಟ್ಟಿರೋ ಸಮ ಸಂಖ್ಯೆಗಳಿರುತ್ತಲ್ಲ ಅದಕ್ಕಿಂತ ಒಂದು ಜಾಸ್ತಿ ಇರುತ್ತೆ ಅದರ ಸರಾಸರಿ. ಸೊ ಈ ಕಾನ್ಸೆಪ್ಟ್ ನೆನ್ಪಿಟ್ಕೊಳ್ಳಿ. ಬೆಸ ಸಂಖ್ಯೆ ಆದ್ರೆ ಏನಿರುತ್ತೆ, ಕೊಟ್ಟಿರೋ ಸಂಖ್ಯೆಗೆ ನಿಮ್ಗೆ ಸರಾಸರಿ ಈಕ್ವಲ್ ಇರುತ್ತೆ, ಎಷ್ಟು ಸಂಖ್ಯೆ ಕೇಳಿರುತ್ತಲ್ಲ ಅಷ್ಟಕ್ಕೆ ಸರಾಸರಿ ಈಕ್ವಲ್ ಇರುತ್ತೆ. ಬಟ್ ಸರಿ ಸಂಖ್ಯೆ ಆದ್ರೆ ಕೊಟ್ಟಿರೋ ನಂಬರ್ಸ್ ಇರುತ್ತಲ್ಲ ಅದಕ್ಕಿಂತ ಒಂದು ಜಾಸ್ತಿ ಆವ್ರೇಜ್ ಇರುತ್ತೆ ಅಥವಾ ಸರಾಸರಿ ಇರುತ್ತೆ. ಓಕೆನಾ. ಈಗ ಕ್ವಶನ್ಸ್ ನೋಡ್ತಾ ಹೋಗೋಣ ಯಾವ ತರ ಇದೆ ಅಂತ. ಸೊ ಫಸ್ಟ್ ಕ್ವಶನ್ ಹೇಳ್ತಿದ್ದಾರೆ, ವಾಟ್ ಈಸ್ ದ ಅವರೇಜ್ ಆಫ್ ಫಸ್ಟ್ 10 ಪ್ರೈಮ್ ನಂಬರ್ಸ್ ಅಂತ ಕೇಳ್ತಿದ್ದಾರೆ. ಮೊದಲ 10 ಅವಿಭಾಜ್ಯ ಸಂಖ್ಯೆಗಳ ಸರಾಸರಿ ಎಷ್ಟು ಅಂತ. ಅವಿಭಾಜ್ಯ ಸಂಖ್ಯೆಗಳು ಅಂದ್ರೆ ಗೊತ್ತಿದೆ ಅನ್ಕೋತೀನಿ, ಯಾವ ನಂಬರ್ ತನ್ನಿಂದ ಮತ್ತೆ 1 ನಿಂದ ಡಿವೈಡ್ ಮಾತ್ರ ಆಗುತ್ತೆ ಆ ನಂಬರ್ಸ್ ಗಳನ್ನ ಅವಿಭಾಜ್ಯ ಸಂಖ್ಯೆಗಳನ್ನ ಅಂತೀವಿ. ಬೇರೆ ಯಾವುದೇ ನಂಬರ್ ಇಂದ ಡಿವೈಡ್ ಆದ್ರೆ ಅದನ್ನ ಅವಿಭಾಜ್ಯ ಸಂಖ್ಯೆಗಳಂತ ಕರೆಯೋಲ್ಲ, ಭಾಜ್ಯ ಸಂಖ್ಯೆಗಳಾಗ್ತವೆ. ಓಕೆನಾ. ಈಗ ಫಸ್ಟ್ ಮೊದಲು ನಮ್ಗೆ ಏನ್ ಗೊತ್ತಿರಬೇಕು, ಫಸ್ಟ್ 10 ಅವಿಭಾಜ್ಯ ಸಂಖ್ಯೆಗಳು ಯಾವ್ದು ಅಂತ ಗೊತ್ತಿರಬೇಕು. ಸೊ ಫಸ್ಟ್ ಅವಿಭಾಜ್ಯ ಸಂಖ್ಯೆಗಳು ಯಾವುದು, 2, 3, 5, 7, 11, 13, 17, 19, 23, 29 ಇವ 10 ಏನಾಗುತ್ತೆ, ಮೊದಲ 10 ಅವಿಭಾಜ್ಯ ಸಂಖ್ಯೆಗಳಾಗುತ್ತೆ. ಸೊ ಇದನ್ನೆಲ್ಲ ಸಮ್ ಮಾಡಿದಾಗ ಎಷ್ಟು ಬಂತು, 129. ನಮಗೆ ಗೊತ್ತಿರೋ ಫಾರ್ಮುಲಾ ಅವರೇಜ್ ಇಸ್ ಈಕ್ವಲ್ ಟು ಸಮ್, ಅಂದ್ರೆ ಸರಾಸರಿ ಇಸ್ ಈಕ್ವಲ್ ಟು ಮೊತ್ತ ಡಿವೈಡ್ ಬೈ ಏನು, ಒಟ್ಟು ವ್ಯಾಲ್ಯೂಸ್. ಹೌದಾ, ಟೋಟಲ್ ನಂಬರ್ಸ್ ಅಂದ್ರೆ ಸಂಖ್ಯೆಗಳು. ಸೊ ಈ ಫಾರ್ಮುಲಾ ಹಾಕಿ ಏನ್ ಮಾಡ್ಬೋದು, ಇದನ್ನ ಕಂಡಿಡಿದಾಗ ಸೊ ನಮ್ಗೆ ಎಷ್ಟಿದೆ ಸಮ್ಮು 129 ಡಿವೈಡ್ ಬೈ ಟೋಟಲ್ ನಂಬರ್ಸ್ ಎಷ್ಟಿದೆ 10 ನಂಬರ್ಸ್ ಅಂತ ಹೇಳ್ತಿದ್ದಾರೆ. 10ರಿಂದ ಮಾಡಿದ್ರೆ ಎಷ್ಟು ಬರುತ್ತೆ ನಿಮ್ಗೆ ಆನ್ಸರ್, 12.9. ಸೊ 12.9. ಬಟ್ ನಿಮ್ಗೆ ಏನ್ ಗೊತ್ತಿರಬೇಕು, ಅವಿಭಾಜ್ಯ ಸಂಖ್ಯೆಗಳು ಎಷ್ಟು ಕೇಳಿದರೆ ಅಷ್ಟು ಅವಿಭಾಜ್ಯ ಸಂಖ್ಯೆಗಳು ಗೊತ್ತಿರಬೇಕು. ಗೊತ್ತಿಲ್ಲ ಅಂದ್ರೆ ಸೀರಿಯಲ್ ಆಗಿ ಬರ್ಕೊಂಡು ಕೂಡಿಸ್ಬಿಟ್ಟು ಏನ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿ. ಓಕೆನಾ. ಈ ತರ ನಾವೇನ್ ಮಾಡಬಹುದು, ಅವಿಭಾಜ್ಯ ಸಂಖ್ಯೆಗಳ ಮೊದಲ 10 ಅವಿಭಾಜ್ಯ ಸಂಖ್ಯೆಗಳ ಸರಾಸರಿ ಕಂಡುಹಿಡಿದ್ವಿ. ಸೊ ನೆಕ್ಸ್ಟ್ ಕ್ವಶನ್ ಏನ್ ಕೇಳ್ತಿದ್ದಾರೆ ಇಲ್ಲಿ, ವಾಟ್ ಈಸ್ ದ ಅವರೇಜ್ ಆಫ್ ಸ್ಕ್ವೇರ್ಸ್ ಆಫ್ ದ ಫಸ್ಟ್ ನ್ಯಾಚುರಲ್ ನಂಬರ್ಸ್. ಅಂದ್ರೆ ಮೊದಲ 10 ಸ್ವಾಭಾವಿಕ ಸಂಖ್ಯೆಗಳ ವರ್ಗಗಳ ಸರಾಸರಿ ಎಷ್ಟು ಅಂತ ಕೇಳ್ತಿದ್ದಾರೆ. ಮೊದಲ 10 ಸ್ವಾಭಾವಿಕ ಸಂಖ್ಯೆಗಳನ್ನು 1 ರಿಂದ 10 ಅದರ ಸ್ಕ್ವೇರ್ ಮಾಡಿದಾಗ ಅಂದ್ರೆ ವರ್ಗ ಸಂಖ್ಯೆ ಕಂಡಿಡಿದಾಗ ಅವುಗಳನ್ನ ಕೂಡಿಸಿ ಡಿವೈಡ್ ಬೈ 10 ಮಾಡಿದಾಗ ಬರುತ್ತಲ್ಲ ವ್ಯಾಲ್ಯೂ ಸರಾಸರಿ, ಅದನ್ನ ಕೇಳ್ತಾ ಇದ್ದಾರೆ. ಸೊ ಈ ತರ ನಾವು ಮಾಡ್ಬೇಕು ಅಂದ್ರೆ ಫಸ್ಟ್ ಏನ್ ಬರ್ಕೋಬೇಕು, ಸರಾಸರಿ ಅಂದ್ರೆ ಕೊಟ್ಟಿರೋ ನಂಬರ್ಸ್ ಗಳನ್ನ ಸ್ಕ್ವೇರ್ಸ್ ಮಾಡ್ಕೋಬೇಕು. ಅಂದ್ರೆ 1 ರಿಂದ 10 ಸ್ಕ್ವೇರ್ ಮಾಡ್ತಾ ಹೋಗ್ಬೇಕು. ಬಟ್ ಸ್ಕ್ವೇರ್ ಮಾಡ್ತಾ ಕೂತ್ರೆ ನಮ್ಗೆ ಟೈಮ್ ಆಗುತ್ತಾ, ಇಲ್ಲ. ಯಾಕಂದ್ರೆ ಅಷ್ಟು ಸ್ಕ್ವೇರ್ ಮಾಡಿ ನಾವು ಆಡ್ ಮಾಡ್ತಾ ಬರೋಷ್ಟೊಳಗೆ ಟೈಮ್ ಖಾಲಿ ಆಗ್ಬಿಟ್ಟಿರುತ್ತೆ. ಸೊ ಅದಕ್ಕೆ ನಾವೇನ್ ಮಾಡೋಣ, ಒಂದು ಶಾರ್ಟ್ ಟ್ರಿಕ್ ಅಂದ್ರೆ ಒಂದು ಫಾರ್ಮುಲಾ ಇದೆ, ಆ ಫಾರ್ಮುಲಾ ಹತ್ರ ನಾವೇನ್ ಮಾಡೋಣ, ಫಾಸ್ಟ್ ಆಗಿ ಕಂಡುಹಿಡ್ಕೊಳ್ಳೋಣ. ಆ ಫಾರ್ಮುಲಾ ಏನಂದ್ರೆ Sn is equal to n into n plus 1 into 2n plus 1 divided by 6 ಅಂತ. ಸೊ Sn ಅಂದ್ರೆ ಸಮ್ ಆಫ್ n ನ್ಯಾಚುರಲ್ ನಂಬರ್ಸ್ ಗಳ ಸ್ಕ್ವೇರ್ಸ್ ಆಗಿರುತ್ತೆ. ಸೊ ಇಲ್ಲಿ ಎಷ್ಟು ಕೇಳಿದ್ದಾರೆ, 10 ಕೇಳಿದ್ದಾರೆ. ಸೊ ಅದನ್ನ n ಅಂದ್ರೆ ಏನಾಯ್ತು, ಇಲ್ಲಿ 10 ಆಯ್ತು. 10ನ ಸಬ್ಸ್ಟಿಟ್ಯೂಟ್ ಮಾಡಿ, 10 ಪ್ಲಸ್ 1 ನೆಕ್ಸ್ಟ್ 2 ಇಂಟು 10 ಪ್ಲಸ್ 1. ಅರ್ಥ ಆಗ್ತಿದೆಯಲ್ಲ. ಸೊ ಇದನ್ನ ಏನಿದೆ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ. 10 ಇಲ್ಲಿದೆ, 10 ಪ್ಲಸ್ 1 ಏನಾಯ್ತು, 11 ಆಯ್ತು. ಮತ್ತೆ 2 ಇಂಟು 10 ಪ್ಲಸ್ 1 ಏನಾಯ್ತು, 21 ಆಯ್ತು. ಡಿವೈಡ್ ಬೈ 6. ಸೊ ಇಷ್ಟು ಬರ್ದಾದ್ಮೇಲೆ 2 3 2 6 3 7 21 2 1 2 5 10. ಹೌದಾ. ಸೊ ಇದನ್ನ ಮಲ್ಟಿಪ್ಲೈ ಮಾಡಿದಾಗ ಎಷ್ಟು ಬರುತ್ತೆ, 7 5 35 35 ಇಂಟು 11 ಮಾಡಿದಾಗ ಎಷ್ಟು ಬರುತ್ತೆ, 385 ಬರುತ್ತೆ. ಹೌದಾ, 385 ಆನ್ಸರ್ ಬರುತ್ತೆ. ಸೊ ಈಗ ನಮ್ಗೆ ಏನ್ ಬೇಕು, ಸರಾಸರಿ. ಸರಾಸರಿ ಇಸ್ ಈಕ್ವಲ್ ಟು ಸಮ್ ಡಿವೈಡ್ ಬೈ ಏನು, ಟೋಟಲ್ ನಂಬರ್ಸ್. ಓಕೆನಾ. ಸರಾಸರಿ ಅಥವಾ ಆವರೇಜ್. ಓಕೆ, 385 ನಮಗೆ ಸಮ್ ಇದೆ ಡಿವೈಡ್ ಬೈ ಟೋಟಲ್ 10 ಸ್ವಾಭಾವಿಕ ಸಂಖ್ಯೆಗಳಿದೆ, 10 ಬರುತ್ತೆ. ಏನಾಗುತ್ತೆ ಆನ್ಸರ್ 38.5. 10ರಿಂದ ಡಿವೈಡ್ ಮಾಡಿದ್ರೆ ಏನಾಗುತ್ತೆ, ಇಲ್ಲಿರೋ ಪಾಯಿಂಟ್ ಈ ಕಡೆ ಬರುತ್ತೆ ಅಷ್ಟೇ. ಅದು ನಿಮ್ಗೆ ಗೊತ್ತಿರುತ್ತೆ, ಸಿಂಪಲ್ ಮ್ಯಾಥ್ಸ್ ಚಿಕ್ಕ ವಯಸ್ಸಿಂದ ಕಲ್ತಿರ್ತೀರಾ. ಸೊ ಇಷ್ಟು ಆದ್ಮೇಲೆ ನೆಕ್ಸ್ಟ್ ಕ್ವಶನ್ ನೋಡೋಣ. ಅರ್ಥ ಆಗಿದೆ ಅನ್ಕೋತೀನಿ. ಸೊ ಕ್ಯೂಬ್ ನಂಬರ್ಸ್ ನೀವೇನ್ ಮಾಡಿ, ಒಂದು ಹೋಮ್ ವರ್ಕ್ ಮಾಡಿ. ಏನಂದ್ರೆ ಮೊದಲ 10 ಕ್ಯೂಬ್ ನಂಬರ್ಸ್ ಅಂದ್ರೆ ಘನ ಸಂಖ್ಯೆಗಳ ಸರಾಸರಿ ಕಂಡುಹಿಡಿಬೇಕು. ಇದು ನಿಮ್ಗೆ ಹೋಮ್ ವರ್ಕ್ ಮಾಡಿಬಿಟ್ಟು ನಿಮ್ಗೆ ಏನ್ ಮಾಡಿ, ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ. ಓಕೆನಾ. ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಗೆ ಕೊಟ್ಟಿರೋ ಡೌಟ್ಸ್ ಅಷ್ಟೇ ಅಲ್ವಾ, ಅಂದ್ರೆ ಕ್ವಶನ್ ಕೊಟ್ಟಿರ್ತಿಲ್ವ ಅದಷ್ಟೇ ಹಾಕ್ಬೇಕು ಅಂತಲ್ಲ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಅದನ್ನೂ ಹಾಕಿ, ಕ್ಲಾಸ್ ಇಷ್ಟ ಆದ್ರೆ ಇಷ್ಟ ಆಯ್ತು ಅಂತ ಹಾಕಿ, ಇಷ್ಟ ಆಗಿಲ್ಲ ಅಂದ್ರೆ ಏನ್ ಚೇಂಜಸ್ ಆಗಬೇಕು ಅದನ್ನ ಹಾಕಿ. ಮತ್ತೆ ಯಾವ್ದಾದ್ರು ಚಾಪ್ಟರ್ಸ್ ನಿಮ್ಗೆ ಎಕ್ಸಾಮ್ಸ್ ಇದೆ, ಈಗ ರೀಸೆಂಟ್ಲಿ SSC ಎಕ್ಸಾಮ್ಸ್ ಇದೆ, ಅಥವಾ ಯಾವ್ದಾವ್ದು RRB ಎಕ್ಸಾಮ್ಸ್ ಇದ್ರೆ RRB ಯಾವ ಎಕ್ಸಾಮ್ಸ್ ಬೇಕು ಆ ಎಕ್ಸಾಮ್ಸ್ ನಿಮ್ಗೆ ಈ ಕ್ವಶನ್ಸ್ ಅರ್ಥ ಆಗಿಲ್ಲ ಅಂದ್ರೆ ನೀವೇನ್ ಮಾಡ್ಬೋದು, ಸರ್ ಈ ತರ ಅರ್ಥ ಆಗ್ತಾ ಇಲ್ಲ, ಈ ಟಾಪಿಕ್ಸ್ ನಮ್ಗೆ ಬೇಕು ಅಂದ್ರೆ ನಾನು ಅದ್ರ ಮೇಲೆ ವಿಡಿಯೋ ಮಾಡ್ತೀನಿ. ಓಕೆನಾ. ಸೊ ಈಗ ಏನ್ ಕೇಳ್ತಾರೆ ನೋಡಿ, ಈ ಕ್ವಶನ್ ಅಲ್ಲಿ ಅವರೇಜ್ ಆಫ್ 15, x, 17 and 19 is 18 ಅಂದ್ರೆ ಸರಾಸರಿ 15, x 17,
ಮತ್ತು 19ರ ಸರಾಸರಿ ಎಷ್ಟಿದೆ ಅಂತ 18 ಇದೆ ಅಂತ. ಹಾಗಾದ್ರೆ ಎಕ್ಸ್ ನ ವ್ಯಾಲ್ಯೂ ಏನು ಅಂತ ಕಂಡುಹಿಡಿತಾರೆ. ಸೊ ನಮ್ಗೆ ಏನ್ ಮಾಡ್ಬೇಕು ಇಲ್ಲಿ, ಸೇಮ್ ಅದೇ ಫಾರ್ಮುಲಾ. ಇದನ್ನ ಎರಡ್ ತರ ಮಾಡ್ಬೋದು. ಅಂದ್ರೆ ಒಂದು ಟ್ರೆಡಿಷನಲ್ ಮೆಥಡ್, ಗೊತ್ತಿರೋ ಮೆಥಡ್, ಎಕ್ಸ್ ಮೆಥಡ್ ಅಲ್ಲಿ ಮಾಡ್ಬೋದು. ಇನ್ನೊಂದು ಶಾರ್ಟ್ ಕಟ್. ಓಕೆನಾ, ಶಾರ್ಟ್ ಕಟ್ ಅದು ಮಾಡೋದು ನೋಡೋಣ. ಸೊ ಇಲ್ಲಿ ಅವರೇಜ್ ನಮ್ಗೆ ಏನಿದೆ, ಸರಾಸರಿನ ಟೋಟಲ್ ಸಮ್ ಅಂದ್ರೆ ಒಟ್ಟು ಮೊತ್ತ, ಸಮ್ ಡಿವೈಡ್ ಬೈ ಏನು, ಟೋಟಲ್ ಸಂಖ್ಯೆಗಳು, ವ್ಯಾಲ್ಯೂಸ್. ಅದನ್ನ ಫಾರ್ಮುಲಾ ಪದೇ ಪದೇ ಯಾಕೆ ಬರೀತೀನಿ, ನಿಮ್ಗೆ ನೆನಪಿರ್ಲಿ ಅಂತ. ಓಕೆ, ನೆಕ್ಸ್ಟ್ ಈಗ ನಮ್ಗೇನಿದೆ, ಆವರೇಜ್ ಎಷ್ಟು ಕೊಟ್ಟಿದ್ದಾರೆ, 18 ಇದೆ ಅಂತ ಆವರೇಜು. ನೆಕ್ಸ್ಟ್ ವ್ಯಾಲ್ಯೂಸ್ ಯಾವ್ದಾದಿದೆ, 15 ಪ್ಲಸ್ ಎಕ್ಸ್ ಪ್ಲಸ್ 17 ಪ್ಲಸ್ 19. ಹೌದಾ, ಇದಿಷ್ಟನ್ನು ಆ್ಯಡ್ ಮಾಡಿ ನಂಬರ್ಸ್ ಎಷ್ಟಿದೆ, ಇಲ್ಲಿ ಇರೋ ನಂಬರ್ಸ್ 15, 1, ಎಕ್ಸ್ ಮತ್ತೆ 19, ಈ 4 ನಂಬರ್ಸ್ನ ನಾವು ಇದೆ. ಸೊ 4 ನಂಬರ್ಸ್ನ ಬರ್ಕೊಳ್ಳಿ, 4 ಅಂತ. ಈಗ ನಾವು ಎಕ್ಸ್ ವ್ಯಾಲ್ಯೂ ಕಂಡುಹಿಡಬೇಕು ಅಂದ್ರೆ ಏನು ಮಾಡಬೇಕು, ಇದನ್ನ ಈ ಕಡೆ ಮಲ್ಟಿಪ್ಲೈ ಮಾಡಬೇಕು. 18 4 ಎಷ್ಟಾಗುತ್ತೆ, 18 4 72. ಸೊ ಇದನ್ನೆಲ್ಲ ಆ್ಯಡ್ ಮಾಡ್ತಾ ಬರ್ರಿ, 19, 17, 15 ಎಷ್ಟು ಬರುತ್ತೆ ಆ್ಯಡ್ ಮಾಡಿದಾಗ, 30, 39, 46, 5, 51 ಬರುತ್ತೆ. 51 ಪ್ಲಸ್ ಎಕ್ಸ್. ಓಕೆನಾ, ಈಗ ಎಕ್ಸ್ ವ್ಯಾಲ್ಯೂ ಬೇಕಂದ್ರೆ ಏನು ಮಾಡ್ತೀರಾ, 72 ಮೈನಸ್ 51 ಮಾಡ್ತೀರಾ. ಸೊ ಎಕ್ಸ್ ವ್ಯಾಲ್ಯೂ ಎಷ್ಟು ಬರುತ್ತೆ, ಹಾಗಂದ್ರೆ 21 ಬಂತು. ಇದು ನಾರ್ಮಲ್ ಮೆಥಡ್, ನೀವು ಎಕ್ಸ್ ಮೆಥಡಲ್ಲಿ ಮಾಡ್ಕೊಂಡು ಸಾಲ್ವ್ ಮಾಡ್ಬೋದು. ಹೌದಾ, ಸೊ ಈ ಮೆಥಡಲ್ಲಿ ಈ ಥರ ಸಾಲ್ವ್ ಮಾಡ್ಬೋದು. ಶಾರ್ಟ್ ಕಟ್ ಹೇಗೆ ಮಾಡೋದು ಸರ್, ಫಾಸ್ಟ್ ಆಗಿ ಹೇಗೆ ಮಾಡೋದು, ನಮ್ಗೆ ಶಾರ್ಟ್ ಕಟ್ ಬೇಕು ಅನ್ನೋರು, ಸೊ ತುಂಬ ಶಾರ್ಟ್ ಕಟ್ನ ಇಷ್ಟಪಡೋರಿಗೆ ನೋಡಿ ಹೇಗೆ ಮಾಡೋದು ಇದನ್ನ. ಫಸ್ಟ್ ಯಾವ್ಯಾವ ವ್ಯಾಲ್ಯೂ ಇದೆ ಅದು ಬರ್ಕೊಳ್ಳಿ, 15, 17, 19 ಆ್ಯಂಡ್ ಎಕ್ಸ್. ಓಕೆನಾ, ಆವ್ರೇಜ್ ಎಷ್ಟಿದೆ, 18 ಇದೆ. 18ನ ಈ ಕಡೆ ಬರ್ಕೊಳ್ಳಿ. ಈಗ ಏನು ಮಾಡಿ ಅಂದರೆ 18ಗೆ ಇದರಲ್ಲಿ ಏನೇನು ಕೊಟ್ಟಿರೋ ವ್ಯಾಲ್ಯೂಸ್ಗೆ ಡಿಫ್ರೆನ್ಸ್ ತೆಗೆದು ಬರ್ದಾಯ್ತು ಅಷ್ಟೇ. 18ಗೆ 15 ಡಿಫ್ರೆನ್ಸ್ ಎಷ್ಟು, 3. 17ಗೆ 1, 19ಗಾದ್ರೆ -1 ಬರ್ಕೋಬೇಕು. ಜಾಸ್ತಿ ಇದ್ರೆ ಆ ವ್ಯಾಲ್ಯೂ ಬರ್ಕೋಬೇಕು. ಎಕ್ಸ್ ಅಂದ್ರೆ ನಾವು ಇಲ್ಲಿ 0 ಅಂತ ತಗೊಂಡು ನಾವು ಮೈನಸ್ ಮಾಡಿ, ಎಕ್ಸ್ ಅಂದ್ರೆ ಏನೇನು ಗೊತ್ತಿಲ್ಲ ಅಲ್ವಾ, ನಾವು ಎಕ್ಸ್ ಕಂಡು ಹಿಡಬೇಕಲ್ವಾ, ಅಲ್ಲಿ ಏನು ಬರಬೇಕು, ಎಷ್ಟು ವ್ಯಾಲ್ಯೂ ಆವರೇಜ್ ಇದೆಯಲ್ಲ ಅದನ್ನೇ ಬರ್ಕೋಬೇಕು. 18 ಅಂತ ಅರ್ಥ ಆಯ್ತಾ, ಹೇಗೆ ಬರ್ಕೊಂಡ್ವಿ, ಏನೇನು ಡಿಫ್ರೆನ್ಸ್ ಇದೆ ನಮ್ಗಿರೋ ವ್ಯಾಲ್ಯೂಸ್ಗೆ ಮತ್ತೆ ಸರಾಸರಿಗೆ ಅದನ್ನ ಬರ್ಕೋಬೇಕು. 18 15ಗೆ ಎಷ್ಟಿದೆ ಡಿಫ್ರೆನ್ಸ್, 3 ಇದೆ. 18 17ಗೆ 1 ಇದೆ. 18 19ಗೆ -1 ಜಾಸ್ತಿ ಇದೆ. ಎಕ್ಸ್ಗೆ ಯಾವ ವ್ಯಾಲ್ಯೂ ಆವರೇಜ್ ಇರುತ್ತಲ್ಲ ಅದನ್ನೇ ಬರ್ಕೋಬೇಕು, 18 ಅಂತ. ಈಗ ಇವನ್ನೆಲ್ಲ ಆ್ಯಡ್ ಮಾಡಿದ್ರೆ ಅದೇ ಏನಾಗಿರುತ್ತೆ, ಎಕ್ಸ್ ವ್ಯಾಲ್ಯೂ ಆಗಿರುತ್ತೆ ಅಷ್ಟೇ, ಸಿಂಪಲ್. ಈಗ 1 -1 ಕ್ಯಾನ್ಸಲ್ ಆಗೋಗ್ಬಿಡುತ್ತೆ. 18 ಪ್ಲಸ್ 3 ಆ್ಯಡ್ ಮಾಡಿದ್ರೆ 21. ನೋಡಿದ್ರೆ ಎಷ್ಟು ಸಿಂಪಲ್ ಆಗಿ ಮಾಡ್ಬೋದು. ಇಷ್ಟು ಸಿಂಪಲ್ ಆಗಿ ನಾವು ಇದನ್ನ ಶಾರ್ಟ್ ಕಟ್ ಅಲ್ಲಿ ಮಾಡ್ಬೋದು. ಕೊಟ್ಟಿರೋ ನಂಬರ್ಗೆ ಮತ್ತೆ ಇರೋ ಆವರೇಜ್ ಇರೋ ಡಿಫ್ರೆನ್ಸ್ ಬರ್ಕೊಳ್ಳಿ, ಜಸ್ಟ್ ಉಳಿದಿರೋ ನಂಬರ್ಸ್ನೆಲ್ಲ ಆ್ಯಡ್ ಮಾಡಿದ್ರೆ ನಿಮ್ಗೆ ಏನು ಬರುತ್ತೆ, ಡೈರೆಕ್ಟ್ ಆಗಿ ನಿಮಗೆ ಸರಾಸರಿ ಅಂದ್ರೆ ಎಕ್ಸ್ ವ್ಯಾಲ್ಯೂ ಕಂಡುಹಿಡಿತೀರ. ಅರ್ಥ ಆಗಿದೆ ಅಲ್ವಾ? ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಈ ಕ್ವಶನ್ ಅಲ್ಲಿ ಏನು ಹೇಳಿದ್ದಾರೆ, ಎ ಪರ್ಸನ್ obtained 70, 63, 72, 81 and 74 marks out of 100 in mathematics, physics, chemistry, English and Hindi. What is his average marks? ಅಂದ್ರೆ ಒಬ್ಬ ವ್ಯಕ್ತಿ ಇದ್ದಾನೆ, ಅವನು ಗಣಿತದಲ್ಲಿ 170, ಭೌತಶಾಸ್ತ್ರದಲ್ಲಿ 63, ರಸಾಯನಶಾಸ್ತ್ರದಲ್ಲಿ 72, ಇಂಗ್ಲಿಷಲ್ಲಿ 81 ಮತ್ತೆ ಹಿಂದಿಯಲ್ಲಿ 74 ಅಂಕಗಳನ್ನು ಪಡೆದಿದ್ದಾನಂತೆ. ಹಾಗಾದ್ರೆ ಅವನ ಒಟ್ಟು ಸರಾಸರಿ ಅಂಕಗಳನ್ನು ಕೇಳ್ತಾ ಇದ್ದಾರೆ. ನಿಮಗೆ ಸರಾಸರಿ ಫಾರ್ಮುಲಾ ಗೊತ್ತೇ ಇದೆ. ಸರಾಸರಿ ಇಸ್ ಈಕ್ವಲ್ ಟು ಒಟ್ಟು ಮೊತ್ತ ಡಿವೈಡ್ ಬೈ ಏನು ಮಾಡ್ತೀರಾ, ಟೋಟಲ್ ಸಂಖ್ಯೆ. ನಾವೀಗ ಏನು ಮಾಡಬೇಕು, ಒಟ್ಟು ಮೊತ್ತ ಕಂಡು ಹಿಡ್ಕೊಳ್ಳೋಕೆ ಏನು ಮಾಡಬೇಕು, ಈ ಸಂಖ್ಯೆಗಳನ್ನ ಟೋಟಲ್ ಯಾವ್ಯಾವ ಮಾರ್ಕ್ಸ್ ಇದೆ ಒಂದು ಮಾರ್ಕ್ಸ್ನ ಆ್ಯಡ್ ಮಾಡಿ. 70, 63, 81, 72 ಪ್ಲಸ್ 74. ಸೊ ಇವತ್ತೇನಾಗಿದೆ, SLC ರಿಸಲ್ಟ್ ಬಿಟ್ಟಿದ್ದಾರೆ. SLCಯಲ್ಲಿ ಒಳ್ಳೆ ಮಾರ್ಕ್ಸ್ ತೆಗೆದಿರೋ ವಿದ್ಯಾರ್ಥಿಗಳಿಗೆಲ್ಲರಿಗೂ ಕಂಗ್ರ್ಯಾಚುಲೇಷನ್ ಹೇಳ್ತಾ, ಯಾರು ಕಮ್ಮಿ ತೆಗೆದಿದ್ದೀರಾ ಅವರು ನಮ್ಮ ಲೈಫ್ ಇಲ್ಲಿಗೆ ಮುಗಿದೋಯ್ತು ಅಂತ ಅಳ್ತಾ ಕೂರ್ಬೇಡಿ. ನಿಮಗೂ ಲೈಫ್ ಇದೆ. ಎಷ್ಟೋ ಜನ ವಿದ್ಯಾರ್ಥಿಗಳು ಏನಾಗಿದ್ದಾರೆ, SLC ಫೇಲ್ ಆದವರು ಈಗ IAS KS ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಪರ್ಸನಲಿ ನನ್ಗೆ ಗೊತ್ತಿರೋರು ಕೆಲವರು SLC ಒಳ್ಳೆ ಮಾರ್ಕ್ಸ್ ತಗೊಂಡವರು PU ಅಲ್ಲಿ ಕಮ್ಮಿ ಮಾರ್ಕ್ಸ್ ತಗೊಂಡು ಏನಾಗಿದೆ, ಅವರು ತಮ್ಮ ಜೀವನನೇ ಹಾಳು ಮಾಡ್ಕೊಂಡಿರೋ ಉದಾಹರಣೆ ಕೂಡ ತುಂಬಾ ಇದೆ. ಓಕೆನಾ, ಇದೆ. ಈಗ ಈ ಕ್ವಶನ್ ಮಾಡಿದಾಗ ಇಲ್ಲಿ ಎಷ್ಟಿದೆ ಮೊತ್ತ ಆ್ಯಡ್ ಮಾಡಿದ್ರ, ಸೊ ಟೋಟಲ್ ಸಂಖ್ಯೆಗಳು ಎಷ್ಟಿದೆ, 5 ಇದೆ. ಹೌದಾ, ಈಗ ಮೊತ್ತನ ಆ್ಯಡ್ ಮಾಡೋಣ. 4 ಪ್ಲಸ್ 1 5, 5 ಪ್ಲಸ್ 2 7, 7 ಪ್ಲಸ್ 3 10. ಓಕೆ, 1 ಕ್ಯಾರಿ ಓವರ್. 7 ಪ್ಲಸ್ 8 15, 15 ಪ್ಲಸ್ 7 22, 22 ಪ್ಲಸ್ 7 29 ಪ್ಲಸ್ 130 36 ಆಯಿತು. ಸೊ 360 ಆಯಿತು. ಡಿವೈಡ್ ಬೈ 5, 5 1s 5 7s 35, 10 ಉಳಿತು 72. ಅಂದರೆ ಅವನ ಆವರೇಜ್ ಮಾರ್ಕ್ಸ್ ಏನಾಯಿತು, 72 ಬಂತು. ಇಷ್ಟೇ, ವೆರಿ ಸಿಂಪಲ್. ಕೊಟ್ಟಿರೋ ಸಂಖ್ಯೆಗಳು ಅಂದ್ರೆ ಕೊಟ್ಟಿರೋ ಮಾರ್ಕ್ಸ್ಗಳನ್ನ ಆ್ಯಡ್ ಮಾಡ್ತೀರಾ, ಮೊತ್ತ ಬರುತ್ತೆ. ಎಷ್ಟು ಸಂಖ್ಯೆಗಳಿದೆ ಅದರಿಂದ ಡಿವೈಡ್ ಮಾಡಿದ್ರೆ ಆವರೇಜ್ ಬರುತ್ತೆ.
ಈ ಫಾರ್ಮುಲಾ ಗೊತ್ತಿದ್ರೆ ಆಯ್ತು. ಓಕೆನಾ. ರೀಸೆಂಟ್ ಆಗಿ ಇದನ್ನ RRB ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ಈ ಕ್ವಶನ್. ಸೊ RRB ಎಕ್ಸಾಮ್, SSC ಎಕ್ಸಾಮ್ ಅಲ್ಲಿರೋ ಕ್ವಶನ್ಸ್ಗಳನ್ನ ಹಾಗೆ ರೀಸೆಂಟ್ PCPSI ಕ್ವಶನ್ಸ್ಗಳನ್ನ ಕೂಡ ನಾವು ನೋಡ್ತಾ ಹೋಗೋಣ. ಸೊ ಈ ಕ್ವಶನ್ ಅಲ್ಲಿ ಏನ್ ಹೇಳಿದ್ದಾರೆ, ಎವರೇಜ್ ವೇಟ್ ಆಫ್ 10 ಪೀಪಲ್ ಇಸ್ 50 kg ಅಂತೆ. 10 ಜನ ಇದಾರಂತೆ, ಅವರ ಸರಾಸರಿ ತೂಕ ಎಷ್ಟಿದೆ, 50 kg ಇದೆ ಅಂತೆ. ಓಕೆನಾ. ವೆನ್ 1 person is added, ಎಷ್ಟು ಜನ ಆಗ್ತಾರೆ, 1 person ಆಡ್ ಆದ್ರೆ 11 ಜನ ಆಗ್ತಾರೆ. ಅವಾಗ ಏನಾಗುತ್ತಂತೆ, ಸರಾಸರಿ ತೂಕದಲ್ಲಿ 1 kg ಹೆಚ್ಚಾಗುತ್ತಂತೆ. 50 ಇದೇನಾಗ್ತಾರೆ, 51 ಆಗ್ತಾರೆ. ಹೌದಾ, 51 kg ಆಗುತ್ತೆ. ಹಾಗಾದ್ರೆ ಹೊಸ ವ್ಯಕ್ತಿಯ ತೂಕ ಎಷ್ಟು ಅಂತ ಕೇಳ್ತಿದ್ದಾರೆ. ಇದನ್ನ ಸಿಂಪಲ್ ಆಗಿ ಮಾಡ್ಬೋದು, ಎಷ್ಟು ಈಸಿ ಆಗಿ ಮಾಡ್ಬೋದು ನೋಡಿ. 10 ಜನ ಇದ್ರು, ಅವಾಗ 50 kg ಇತ್ತು. ಹಾಗಾದ್ರೆ ಟೋಟಲ್ ಸಮ್ ಕಂಡುಹಿಡಿಯಬೇಕು ಅಂದ್ರೆ ಏನ್ ಮಾಡ್ಬೇಕು, ನಾ ಹೇಳಿದೆ ಅಲ್ವಾ, ಸರಾಸರಿ ಮತ್ತೆ ಟೋಟಲ್ ನಂಬರ್ಸ್ ಎಷ್ಟು ಜನ ಇದ್ದಾರೆ ಅದನ್ನ ಆಡ್ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ, ಸಮ್ ಬರುತ್ತೆ. ಟೋಟಲ್ ಎಷ್ಟು ಜನ ಇದ್ದಾರೆ, 10 ಜನ ಇದ್ದಾರೆ, ಸರಾಸರಿ 50 ಇದೆ. ಸೊ ಇದನ್ನ ಎರಡು ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ, ಮೊತ್ತ ಎಷ್ಟು ಬರುತ್ತೆ, ಮೊತ್ತ 500 kg. ಸೊ 10 ಜನದ ಟೋಟಲ್ ತೂಕ ಸೇರಿದ್ರೆ ಎಷ್ಟಾಗುತ್ತೆ, 500 kg ಆಗುತ್ತೆ. ಸೊ ಅರ್ಥ ಆಯ್ತಿದೆಯಾ. ನೆಕ್ಸ್ಟ್ ವೆನ್ 1 person ಆಡ್ ಆದಾಗ 11 ಜನ ಆಗ್ತಾರೆ. ತೂಕದ ಸರಾಸರಿ ತೂಕ ಕೂಡ 1 ಹೆಚ್ಚಾಗ್ತದೆ, 51. ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ 11 ಜನದ ಒಟ್ಟು ಮೊತ್ತ ಎಷ್ಟು kg ಆಗುತ್ತೆ ಅದು ಬರುತ್ತೆ. ಹೌದಾ, 51 ಇಂಟು 11 ಮಾಡಿದ್ರೆ 561 kg ಆಯ್ತು. ಸೊ ಇದ್ರ ಎರಡನ್ನ ಡಿಫ್ರೆನ್ಸ್ ಮಾಡಿ, 561 500 ಹೋದ್ರೆ 61 kg ಬಂತು. ಈ 61 kg ಏನಾಗಿರುತ್ತೆ, ಆ ಹೊಸ ವ್ಯಕ್ತಿಯ ತೂಕ ಆಗಿರುತ್ತೆ. ಇಷ್ಟೇ, ವೆರಿ ಸಿಂಪಲ್ ಆಗಿ ಮಾಡ್ಬೋದು. ಓಕೆನಾ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಇಷ್ಟು ಕ್ವಶನ್ಸ್ ನೋಡಿದ್ವಿ. ಈ ಟಾಪಿಕ್ ಇಲ್ಲಿಗೆ ಮುಗ್ದಿಲ್ಲ. ಈ ತರ ಅಂದ್ರೆ ಅವರೇಜ್ ಟಾಪಿಕ್, ಸರಾಸರಿ ಅನ್ನೋ ಟಾಪಿಕ್ ಮೇಲೆ ಇನ್ನೂ ತುಂಬಾ ಕ್ವಶನ್ಸ್ ನಾವು ಸಾಲ್ವ್ ಮಾಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಈ ವಿಡಿಯೋನ ನೀವು ಲೈಕ್ ಮಾಡಿ, ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ. ನಿಮ್ಮ ಸಬ್ಸ್ಕ್ರೈಬ್ ನಮಗೆ ತುಂಬಾ ಮೌಲ್ಯ ಆಗಿರುತ್ತೆ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು, ಸೈನಿಂಗ್ ಆಫ್.